ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತು ಆಯುಧ ಪೂಜೆ ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಮ್ಮನೆ ಪ್ರತಿದಿನ ಬೆಳಗ್ಗೆ ಶುರುವಾಗೋದೇ ಹೀಗೆ. ನಮ್ಮಮ್ಮ ಎದ್ದ ತಕ್ಷಣ ಫಸ್ಟು ಆಚೆ ಬಂದು ಎಮ್ಮೆ ಎಲ್ಲ ಕೊಟ್ಟಿಗೆಯಿಂದ ಆಚೆ ಕಟ್ಟಿ ನಂತರ ಕಸ ಎಲ್ಲ ಗುಡಿಸಿ ಎಮ್ಮೆ ಸಗಣಿ ಎಲ್ಲ ತಿಪ್ಪೆಗೆ ಹಾಕಿ ಆನಂತರ ಹಾಲು ಕರ್ಕೊಳ್ಳೋದ್ರಿಂದ ದಿನ ಶುರು ಆಗುತ್ತೆ. ನಮ್ಮನೆಯಲ್ಲಿ ಮಾತ್ರ ಅಂತಲ್ಲ, ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಅವ್ರ ದಿನಚರಿ ಶುರುವಾಗೋದೇ ಹೀಗೆ. ಸಿಟಿಯಲ್ಲಿರೋರು ಹೇಗೆ ಎದ್ದ ತಕ್ಷಣ ಅಂಗಡಿಗೆ ಹೋಗಿ ಪ್ಯಾಕೆಟ್ ಹಾಲು ತೊಗೊಂಡು ಬಂದು ಅವರು ಹಾಲು ಕಾಫಿ ಟೀ ಏನು ಕಾಯಿಸ್ಕೊತಾರೆ, ಹಳ್ಳಿಗಳಲ್ಲಿ ಎದ್ದ ತಕ್ಷಣ ಫ್ರೆಶ್ ಆಗಿ ಎಮ್ಮೆನಲ್ಲಿ ಹಾಲು ಕರೆದು ಆನಂತರ ಅವರು ಕಾಫಿ ಟೀ ಹಾಲು ಅದನ್ನು ಕಾಯಿಸ್ಕೊಂಡು ಕುಡಿತಾರೆ. ನಮ್ಮನೆಯಲ್ಲಿ ಪ್ರತಿ ವರ್ಷ ಆಯುಧಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಬೆಳಗ್ಗೆನೇ ಅಟ್ಟದ ಮೇಲಿಂದ ಅದು ಎಲ್ಲನೂ ತೊಗೊಂಡು ಬಂದು ತೊಳಿತಾ ಇದ್ದಾರೆ. ತೊಳೆದು ಎಲ್ಲ ನೀಟಾಗಿ ಒಂದು ಕಡೆ ಜೋಡಿಸ್ತಾ ಇದ್ದಾರೆ. ಈ ಹಬ್ಬದಲ್ಲಿ ಗಂಡಸರಿಗೆ ಜಾಸ್ತಿ ಕೆಲಸ ಇರೋದು, ಯಾಕಂದರೆ ಆಯುಧಗಳನ್ನೆಲ್ಲ ತೊಳೆದು ನೀಟಾಗಿ ಜೋಡಿಸಿ ಅವಕ್ಕೆಲ್ಲ ಅಲಂಕಾರ ಮಾಡಬೇಕು. ಕಾರು ಬೈಕ್ಗಳನ್ನೆಲ್ಲ ವಾಶ್ ಮಾಡಿಸ್ಕೊಂಡು ಬಂದು ಅದಕ್ಕೆಲ್ಲ ರೆಡಿ ಮಾಡಬೇಕು. ಹಾಗೆಯೇ ಮೋಟ್ರ್ ಹತ್ರ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಅದು ಎಲ್ಲ ಇವರೇ ಮಾಡೋದ್ರಿಂದ ಇವ್ರಿಗೆ ಸ್ವಲ್ಪ ಜಾಸ್ತಿ ಕೆಲಸನೇ ಇರುತ್ತೆ.
ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಆನಂತರ ಇವಾಗ ನಮ್ಮಮ್ಮ ಬಂದು ಪೂಜೆ ಮಾಡ್ತಿದ್ದಾರೆ. ನಾವು ಸ್ವಲ್ಪ ಮಾಡಿದ್ವಿ, ಆಮೇಲೆ ನಮ್ಮಮ್ಮ ಇದು ಹೀಗೆ ಮಾಡಬೇಕು, ಇದು ಹೀಗೆ ಮಾಡಬೇಕು ಅಂತ ಅವರು ಮತ್ತೆ ಅದನ್ನೆಲ್ಲ ನೀಟಾಗಿಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಪೂಜೆಗೆ ಚಿಗಳಿ ತಂಬಿಟ್ಟು ಕಡಲೆ ಹಿಟ್ಟು ಎಲ್ಲನೂ ಮಾಡ್ತಾಯಿದ್ರು. ಆದರೆ ಈ ವರ್ಷವೇ ನಾವೇ ಬೇಡ ಅಂತ ಹೇಳಿದ್ವಿ. ಸ್ವೀಟ್ ಇಟ್ಟರೆ ಸಾಕಾಗುತ್ತೆ, ಅದನ್ನೆಲ್ಲ ಏನು ಮಾಡ್ಕೊಂಡು ಕೂತ್ಕೊಂತೀರಾ, ಇವಾಗ ಬೇಡ ಅಂತ ಹೇಳಿದ್ದಕ್ಕೆ ಅದನ್ನು ಒಂದು ಮಾಡಿಲ್ಲ ಅಷ್ಟೇ ಈ ವರ್ಷ. ಇನ್ನೆಲ್ಲ ಹೀಗೇ ಮಾಡ್ತಿದ್ದಿದ್ದು. ಕೋಳಿ ಕುಯ್ಯೋದಕ್ಕೆ ಅಂತ ಹಿಡ್ಕೊಂಡು ನಿಂತಿದ್ದಾರೆ. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಆಯುಧ ಪೂಜೆ ದಿನ ಆಯುಧಗಳಿಗೆ ಕೋಳಿನ ಕುಯ್ತಾರೆ. ಬೈಕು ಕಾರೆಲ್ಲ ಪೂಜೆ ಮಾಡಾದಮೇಲೆ ಅದನ್ನೆಲ್ಲ ಸೈಡಿಗೆ ತೆಗೆದ್ಬಿಟ್ಟು ಕೋಳಿ ಕುಯ್ತಾರೆ ಪ್ರತಿ ವರ್ಷವೂ ಆಯುಧಗಳಿಗೆ. ಅದಕ್ಕೋಸ್ಕರ ಕೋಳಿ ಇಟ್ಕೊಂಡು ನಿಂತಿದ್ದಾರೆ. ನಮ್ಮ ಮಧುಮಿತಾನು ಪೂಜೆ ಮಾಡಿರೋದು ವಿಡಿಯೋ ಮಾಡಿದ್ದೆ, ಬಟ್ ಅದು ಎಲ್ಲೋ ಮಿಸ್ ಆಗಿದೆ, ನನಗೆ ಸಿಕ್ಕಲಿಲ್ಲ. ಸೊ ಅದಕ್ಕೆ ಇದ್ರ ಜೊತೆಗೆ ಅದನ್ನು ಆ್ಯಡ್ ಮಾಡಿಲ್ಲ.
ಪೂಜೆ ಎಲ್ಲ ಆದಮೇಲೆ ಇವಾಗ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ. ನಾಟಿ ಕೋಳಿ ಕುಯ್ದಿದ್ವಲ್ಲ ಅದರಲ್ಲಿ ಸಾಂಬಾರು ಮಾಡ್ತಾಯಿದ್ವಿ. ಹಾಗೆ ಇನ್ನೊಂದು ಬಾಯ್ಲರ್ ಕೋಳಿ ತರಿಸಿದ್ವಿ, ಅದರಲ್ಲಿ ಬಿರಿಯಾನಿ ಮತ್ತು ಫ್ರೈ ಮಾಡ್ತಾಯಿದ್ವಿ. ಪ್ರತಿ ವರ್ಷವೂ ಹೀಗೇ ಆಯುಧ ಪೂಜೆ ದಿನ ನಮ್ಮ ಮನೆಯಲ್ಲಿ ನಾನ್ ವೆಜ್ಜು ಅವತ್ತೇ ಮಾಡೋದು. ಕೋಳಿ ಕುಯ್ದಿರ್ತೀವಲ್ವ ಆಯುಧಗಳಿಗೆ, ಅದನ್ನೇ ಮಾಡ್ತೀವಿ. ಪ್ರತಿ ವರ್ಷ ನಾವು ನಮ್ಮ ಮನೆಯಲ್ಲಿ ಆಯುಧ ಪೂಜೆ ದಿನ ಹೀಗೆ ಹಬ್ಬ ಮಾಡಿ ವಿಜಯದಶಮಿ ದಿನ ಇನ್ನು ಬೆಳಗ್ಗೆಗೆ ನಮ್ಮ ಅವ್ವ ಊರಿಗೆ ಹೋಗ್ತೀವಿ. ಅವರು ಚೆನ್ನಾಗಿ ಹಬ್ಬ ಮಾಡ್ತಾರೆ. ಪ್ರತಿ ವರ್ಷವೂ ಎಡೆ ಎಲ್ಲ ಇಟ್ಟು ಹಬ್ಬ ಮಾಡ್ತಾರೆ. ಆದರೆ ನಾವು ಈ ವರ್ಷ ಹೋಗಿಲ್ಲ, ಯಾಕಂದರೆ ಅವರು ಈ ವರ್ಷ ಹಬ್ಬನ ಮಾಡಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ವರ್ಷ ಹಬ್ಬಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಇಯರ್ ಹೋಗ್ತೀವಿ, ಆವಾಗ ನಾನು ಅದನ್ನು ಕೂಡ ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವ್ಲಾಗ್. ಆಯುಧ ಪೂಜೆ ದಿನ ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ಹೀಗೇ ಮಾಡೋದು. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಈ ವ್ಲಾಗ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ಪ್ರತಿ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪೋದು. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.